ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಮತ್ತೆ ಬದಲಾವಣೆ ಮಾತುಗಳನ್ನು ಹೇಳಿದ್ದಾರೆ. ನೋಡಿ, ಈಗ ಮಾನಸಿಕ ಅಸಮತೋಲನ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅವರು 4 ವರ್ಷದಿಂದ ಎಲ್ಲೋಗಿದ್ರು. ಅವರು ಅನಂತಕುಮಾರ್ ಹೆಗ್ಡೆ ಅವರು 4 ವರ್ಷದಿಂದ ಎಲ್ಲಿದ್ದರು, ಯಾಕೆ ಅವರು ಕಾಣೆಯಾಗಿದ್ದರು, ಹಿಂದೆ ಒಂದು ಸತಿ ಇದೇ ರೀತಿ ಮಾತಾಡಿದ್ರು, ಮಂತ್ರಿ ಪದವಿಯನ್ನು ಕಳ್ಕೊಂಡ್ರು. ಈಗ ಮತ್ತೆ ಚುನಾವಣೆ ಸಮೀಪ, ಈಗ ಬಿ ಜೆ ಪಿಯವ್ರಿಗೆ ಒಂದು ರೀತಿ ಚಾಳಿ, ಅದು ನನಗೆ ಕಾಯಿಲೆ ಅಂತಲೇ ನಾನು ಹೇಳ್ತೇನೆ. ಯಾಕೆಂದರೆ ಸಮಾಜದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ, ಇವತ್ತು ಪ್ರಜಾಪ್ರಭುತ್ವದ ಮೂಲ ಉದ್ದೇಶನೇ ಅವ್ರಿಗೆ ಅರ್ಥ ಆಗಿಲ್ಲ. ಜನ ಇವತ್ತು ಸಮಯ ಬರ್ತದೆ, ಜನ ಇವರ ನಿಜವಾದ ಬಣ್ಣ ಬಯಲಾಗ್ತಕ್ಕಂಥ ಸಮಯ ಖಂಡಿತ ಬರ್ತದೆ. ಜನ ಈ ರೀತಿ ಸಮಾಜವನ್ನು ಒಡಿತಕ್ಕಂಥ ದೃಷ್ಟಿಯಲ್ಲಿ ಕೇವಲ ಭಾವನಾತ್ಮಕ ವಿಷಯಗಳನ್ನು ಇಟ್ಕೊಂಡು ಜಾತ್ಯತೀತ ವ್ಯವಸ್ಥೆ ನೆಲಗಟ್ಟಿನ ಮೇಲೆ ಏನು ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ, ನಡ್ಕೊಂಡು ಬರ್ತಾಯಿದ್ದೀವಿ, ಅದನ್ನು ಅಡ್ಡ ಇಟ್ಕೊಂಡು ಮುಗ್ಧ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಖಂಡಿತ ಇದು ಭಾಳಷ್ಟು ದಿವಸ ನಡೆಯೋದಿಲ್ಲ. ಇದು ಖಂಡಿತ ಇದಕ್ಕೆ ಅಂತ್ಯ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಕಾಲನೇ ಅದಕ್ಕೆ ಉತ್ತರ ಕೊಡ್ತದೆ. ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಮತ್ತೆ ಬದಲಾವಣೆ ಮಾತುಗಳನ್ನು ಹೇಳಿದ್ದಾರೆ. ನೋಡಿ, ಈಗ ಮಾನಸಿಕ ಅಸಮತೋಲನ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅವರು 4 ವರ್ಷದಿಂದ ಎಲ್ಲೋಗಿದ್ರು. ಅವರು ಅನಂತಕುಮಾರ್ ಹೆಗ್ಡೆ ಅವರು 4 ವರ್ಷದಿಂದ ಎಲ್ಲಿದ್ದರು, ಯಾಕೆ ಅವರು ಕಾಣೆಯಾಗಿದ್ದರು, ಹಿಂದೆ ಒಂದು ಸತಿ ಇದೇ ರೀತಿ ಮಾತಾಡಿದ್ರು, ಮಂತ್ರಿ ಪದವಿಯನ್ನು ಕಳ್ಕೊಂಡ್ರು. ಈಗ ಮತ್ತೆ ಚುನಾವಣೆ ಸಮೀಪ, ಈಗ ಬಿ ಜೆ ಪಿಯವ್ರಿಗೆ ಒಂದು ರೀತಿ ಚಾಳಿ, ಅದು ನನಗೆ ಕಾಯಿಲೆ ಅಂತಲೇ ನಾನು ಹೇಳ್ತೇನೆ. ಯಾಕೆಂದರೆ ಸಮಾಜದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ, ಇವತ್ತು ಪ್ರಜಾಪ್ರಭುತ್ವದ ಮೂಲ ಉದ್ದೇಶನೇ ಅವ್ರಿಗೆ ಅರ್ಥ ಆಗಿಲ್ಲ. ಜನ ಇವತ್ತು ಸಮಯ ಬರ್ತದೆ, ಜನ ಇವರ ನಿಜವಾದ ಬಣ್ಣ ಬಯಲಾಗ್ತಕ್ಕಂಥ ಸಮಯ ಖಂಡಿತ ಬರ್ತದೆ. ಜನ ಈ ರೀತಿ ಸಮಾಜವನ್ನು ಒಡಿತಕ್ಕಂಥ ದೃಷ್ಟಿಯಲ್ಲಿ ಕೇವಲ ಭಾವನಾತ್ಮಕ ವಿಷಯಗಳನ್ನು ಇಟ್ಕೊಂಡು ಜಾತ್ಯತೀತ ವ್ಯವಸ್ಥೆ ನೆಲಗಟ್ಟಿನ ಮೇಲೆ ಏನು ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ, ನಡ್ಕೊಂಡು ಬರ್ತಾಯಿದ್ದೀವಿ, ಅದನ್ನು ಅಡ್ಡ ಇಟ್ಕೊಂಡು ಮುಗ್ಧ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಖಂಡಿತ ಇದು ಭಾಳಷ್ಟು ದಿವಸ ನಡೆಯೋದಿಲ್ಲ. ಇದು ಖಂಡಿತ ಇದಕ್ಕೆ ಅಂತ್ಯ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಕಾಲನೇ ಅದಕ್ಕೆ ಉತ್ತರ ಕೊಡ್ತದೆ. ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಮತ್ತೆ ಬದಲಾವಣೆ ಮಾತುಗಳನ್ನು ಹೇಳಿದ್ದಾರೆ. ನೋಡಿ, ಈಗ ಮಾನಸಿಕ ಅಸಮತೋಲನ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅವರು 4 ವರ್ಷದಿಂದ ಎಲ್ಲೋಗಿದ್ರು. ಅವರು ಅನಂತಕುಮಾರ್ ಹೆಗ್ಡೆ ಅವರು 4 ವರ್ಷದಿಂದ ಎಲ್ಲಿದ್ದರು, ಯಾಕೆ ಅವರು ಕಾಣೆಯಾಗಿದ್ದರು, ಹಿಂದೆ ಒಂದು ಸತಿ ಇದೇ ರೀತಿ ಮಾತಾಡಿದ್ರು, ಮಂತ್ರಿ ಪದವಿಯನ್ನು ಕಳ್ಕೊಂಡ್ರು. ಈಗ ಮತ್ತೆ ಚುನಾವಣೆ ಸಮೀಪ, ಈಗ ಬಿ ಜೆ ಪಿಯವ್ರಿಗೆ ಒಂದು ರೀತಿ ಚಾಳಿ, ಅದು ನನಗೆ ಕಾಯಿಲೆ ಅಂತಲೇ ನಾನು ಹೇಳ್ತೇನೆ. ಯಾಕೆಂದರೆ ಸಮಾಜದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ, ಇವತ್ತು ಪ್ರಜಾಪ್ರಭುತ್ವದ ಮೂಲ ಉದ್ದೇಶನೇ ಅವ್ರಿಗೆ ಅರ್ಥ ಆಗಿಲ್ಲ. ಜನ ಇವತ್ತು ಸಮಯ ಬರ್ತದೆ, ಜನ ಇವರ ನಿಜವಾದ ಬಣ್ಣ ಬಯಲಾಗ್ತಕ್ಕಂಥ ಸಮಯ ಖಂಡಿತ ಬರ್ತದೆ. ಜನ ಈ ರೀತಿ ಸಮಾಜವನ್ನು ಒಡಿತಕ್ಕಂಥ ದೃಷ್ಟಿಯಲ್ಲಿ ಕೇವಲ ಭಾವನಾತ್ಮಕ ವಿಷಯಗಳನ್ನು ಇಟ್ಕೊಂಡು ಜಾತ್ಯತೀತ ವ್ಯವಸ್ಥೆ ನೆಲಗಟ್ಟಿನ ಮೇಲೆ ಏನು ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ, ನಡ್ಕೊಂಡು ಬರ್ತಾಯಿದ್ದೀವಿ, ಅದನ್ನು ಅಡ್ಡ ಇಟ್ಕೊಂಡು ಮುಗ್ಧ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಖಂಡಿತ ಇದು ಭಾಳಷ್ಟು ದಿವಸ ನಡೆಯೋದಿಲ್ಲ. ಇದು ಖಂಡಿತ ಇದಕ್ಕೆ ಅಂತ್ಯ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಕಾಲನೇ ಅದಕ್ಕೆ ಉತ್ತರ ಕೊಡ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.